ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ 3ನೇ ದಿನ ನೋಡಿ. ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ನಾನು ಏನು ಮಾಡ್ತೆ ಅಂದರೆ ಇಷ್ಟು ದಿನ ಫ್ರೆಶ್ ಅಪ್ ಆಗಿಬಿಟ್ಟು ಲೈಬ್ರರಿಗೆ ಹೋಗ್ತಾಯಿದ್ದೆ. ಬಟ್ ಇವತ್ತು ಏನೋ ಓದದೇ ಇರೋ ಥರ ಆಗ್ತಾಯಿತ್ತು ನನಗೆ. ಅದಕ್ಕೋಸ್ಕರ ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಲೈಬ್ರರಿಗೆ ಹೋದೆ. ನೋಡಿ ತೋರಿಸ್ತಿದ್ದೀನಿ. ಲೈಬ್ರರಿಗೆ ಹೋಗ್ಬಿಟ್ಟು ಟೈಮ್ ತೋರಿಸ್ತೀನಿ ಕೂಡ. 6:52 ಆಗಿತ್ತು. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ. ನಾನು ಟಿಫಿನ್ ಮಾಡೋಷ್ಟರಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಮತ್ತೆ ರಿವಿಷನ್ ಮಾಡ್ಕೋಬೇಕು ಅಂಥೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಒಂದು ಚಾಪ್ಟರನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಟೈಮರ್ ಸೆಟ್ ಮಾಡಿಬಿಟ್ಟು ಒಂದು ಚಾಪ್ಟರ್ ಫುಲ್ಲು ಕಂಪ್ಲೀಟಾಗಿ ಓದಿಬಿಟ್ಟು ಒಂದು 3-4 ಸಾರಿ ರಿವಿಷನ್ ಮಾಡಿಕೊಂಡೆ. ಯಾಕಂದರೆ ನಾವು ಓದಿರೋದೆಲ್ಲ ನೆನಪು ಇರೋದೇ ಇಲ್ಲ. ಒಂದೇ ಸಾರಿ ಓದ್ಬಿಟ್ರೆ ನಮಗೆ ಯಾವುದೂ ಥರ ನೆನಪು ಉಳಿಯೋದಿಲ್ಲ. ಅದಕ್ಕೋಸ್ಕರ ಒಂದು 2-3 ಟೈಮ್ಸ್ ಓದಿಬಿಟ್ರೆ ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿ ಕೂತ್ಬಿಡ್ತದೆ. ಅದಕ್ಕೋಸ್ಕರ ರಿವಿಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ನಾನು. ನೋಡಿ ಈ ಥರ ಎಲ್ಲ ಒಂದು ಚಾಪ್ಟರ್ನ ಚೂಸ್ ಮಾಡ್ಕೊಂಡು ಓದಿದೆ. ಟೈಮರ್ ಕೂಡ ಸೆಟ್ ಮಾಡಿಕೊಂಡೆ ನಾನು. ಎಲ್ಲನೂ ಓದ್ಬಿಟ್ಟು ಎಲ್ಲ ರಿವಿಷನ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಅಂದರೆ ನನ್ನ ಟೈಮರ್ 48 ಮಿನಿಟ್ಸ್ ಇತ್ತು. ಬಟ್ ಅದು ಇನ್ನೂ ಖಾಲಿ ಆಗಿರಲಿಲ್ಲ. ಅಷ್ಟರಲ್ಲೇ ನಾನು ಒಂದು ಚಾಪ್ಟರ್ ಫುಲ್ಲು ಕಂಪ್ಲೀಟಾಗಿ ರಿವಿಷನ್ ಕೂಡ ಆಗೋಗಿತ್ತು. ನೋಡಿ ನಾನು ತೋರಿಸ್ತೀನಿ. ಇಷ್ಟು ಪೇಜಸ್ ಎಲ್ಲ ನಾನು ರಿವಿಷನ್ ಮಾಡಿ ಮತ್ತು ಓದಿಬಿಟ್ಟೆ. ಎಲ್ಲನೂ ತುಂಬ ಚೆನ್ನಾಗಿತ್ತು ಇವತ್ತು ಡೇ ನಂದು. ಈ ಥರ ಎಲ್ಲ ರಿವಿಷನ್ ಮಾಡ್ಕೊಂಡ್ಮೇಲೆ ನಾನು ಟೈಮ್ ನೋಡಿಕೊಂಡೆ. ಯಾಕಂದರೆ ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿಲ್ಲ, ಇನ್ನೂ ಫ್ರೆಶ್ ಅಪ್ ಆಗಬೇಕು, ಟಿಫಿನ್ ಮಾಡಬೇಕು ಅಂತೇಳಿ ಟೈಮ್ ನೋಡಿದೆ 7:37 ಆಗಿತ್ತು. ಅದಕ್ಕೋಸ್ಕರ ಅಂತೇಳಿ ನಾನು ಕ್ಲೋಸ್ ಮಾಡಿಬಿಟ್ಟು ರೂಮ್ಗೆ ಬಂದು ಎಕ್ಸಸೈಸ್ ಮಾಡಿದೆ. ಮಾರ್ನಿಂಗ್ ಎಕ್ಸಸೈಸ್ ಮಾಡ್ಬೋದಿತ್ತು. ಬಟ್ ನನಗೆ ಏನು ಅಂದರೆ ಮಾರ್ನಿಂಗ್ ಎಕ್ಸಸೈಸ್ ಮಾಡಿದರೆ ನನಗೆ ಏನೋ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಅನಿಸಿತ್ತು. ನಾನು ತುಂಬ ಕಡಿಮೆ ಓದಿದೆ ಅಂತೇಳಿ ಫೀಲ್ ಬಂತು. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಲೈಬ್ರರಿಗೆ ಹೋಗಿಬಿಟ್ಟು ಲೈಬ್ರರಿಲೆಲ್ಲ ಓದಿ ಒಂದು ಚಾಪ್ಟರು ಕಂಪ್ಲೀಟ್ ಮಾಡಿಕೊಂಡು ಬಂದು ರೂಮ್ಗೆ ಬಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ನಾನು ಒಂದು 3-4 ಥರದ ಎಕ್ಸಸೈಸ್ ಮಾಡಿದೆ. ಎಲ್ಲ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ. ಆಮೇಲೆ ಮೆಡಿಟೇಷನ್ ನಿನ್ನೆ ಹೇಳಿದೆ ನಾನು. ಅಂದರೆ ಓದೋ ಕಾಂಪಿಟೇಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಮೆಡಿಟೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಎಷ್ಟೇ ಓದಿದ್ರು ಕಾನ್ಸಂಟ್ರೇಷನ್ ಬರ್ತಿಲ್ಲ ನಮಗೆ ಅಂತಂದರೆ ನಾವು ಡೈಲಿ ಒಂದು 10 ಮಿನಿಟ್ಸ್ 5 ಮಿನಿಟ್ಸು ಮೆಡಿಟೇಷನ್ ಮಾಡಿದರೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನೋಡಿ, ನನ್ನ ಟಿಫಿನ್ ಇವತ್ತು ಇಡ್ಲಿ ಮತ್ತು ವಡೆ ಇತ್ತು. ತುಂಬ ಚೆನ್ನಾಗಿತ್ತು. ತಿಂದುಬಿಟ್ಟು ಮತ್ತೆ ನಾನು ಲೈಬ್ರರಿಗೆ ಹೋದೆ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಟಿಫಿನ್ ಎಲ್ಲ ಮಾಡಿಬಿಟ್ಟು ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. 21 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ತುಂಬ ಓದಬೇಕು. ಅದಕ್ಕೋಸ್ಕರ ನೋಡಿ ಲೈಬ್ರರಿಗೆ ಬಂದೀನಿ. 9:16 ಆಗಿತ್ತು. ಮತ್ತು ನಾನು ಟೈಮರ್ನ ಸೆಟ್ ಮಾಡಿಕೊಂಡು 2 ಚಾಪ್ಟರ್ ಮುಗಿಸ್ಬೇಕು ಅಂತೇಳಿ ನಾನು ಕುಂತೆ. ಮಾರ್ನಿಂಗೆ ನಾನು 2 ಚಾಪ್ಟರ್ ತೊಗೊಂಡೆ. ಆಮೇಲೆ ನೋಡಿ 12:55 ಆಯಿತು. ಊಟ ಟೈಮ್ ಆಯಿತು ಅಂತೇಳಿ ಊಟಕ್ಕೆ ಬಂದೆ. ನನಗೆ ರೊಟ್ಟಿ, ಸಾಂಬಾರು ಕಾಳು ಎಲ್ಲ ಇತ್ತು. ಆಮೇಲೆ ಊಟ ಆದಮೇಲೆ ಮತ್ತೆ ನಾನು ಲೈಬ್ರರಿಗೆ 2:28 ಇತ್ತು. ಮತ್ತೆ ಲೈಬ್ರರಿಗೆ ಹೋಗಿಬಿಟ್ಟು ಎಲ್ಲನೂ ಓದಿದೆ. ಮತ್ತು ಏನಂದರೆ ಮಾರ್ನಿಂಗಿಂದ 2 ಚಾಪ್ಟರ್ ಅಂದರೆ ಕಂಪ್ಲೀಟಾಗಿ 3 ಚಾಪ್ಟರ್ಸ್ ಆಯ್ತಲ್ವ. ಅದಕ್ಕೆ ಮಧ್ಯಾಹ್ನ ಹೋಗಿ ಎಲ್ಲ ರಿವಿಷನ್ ಮಾಡಿಕೊಂಡು ಪೇಪರಲ್ಲಿ ತೆಗೆದುಬಿಟ್ಟೆ. ಆಮೇಲೆ ನಮ್ಮ ಕಡೆ ಮಳೆನ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮತ್ತೆ ನಾನು ನಮ್ಮ ಸೀಟಿಗೆ ಹೋಗಿ ಕೂತ್ಕೊಂಡೆ. ಮತ್ತು ನಾನು ರಾಷ್ಟ್ರಪತಿಯನ್ನು ಓದಿದೆ. ರಾಷ್ಟ್ರಪತಿ ಫುಲ್ಲು ಓದ್ಬಿಟ್ಟು ಲಾಂಗ್ ಬುಕ್ ಇತ್ತು ನನಗೆ. ಅಂದರೆ ಕೋಚಿಂಗಲ್ಲಿ ಕೊಟ್ಟಿರೋದು, ನೋಟ್ಸ್ ಬರ್ತಿರೋದು. ಬಟ್ ಏನಂದರೆ ನಮಗೆ ಶಾರ್ಟಾಗಿ ನೋಟ್ ಮಾಡಿಕೊಂಡ್ರೆ ಆದಷ್ಟು ಬೇಗ ರಿವಿಷನ್ಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಅಂದರೆ 20 ಪೇಜಸ್ ಇತ್ತು. ಅದನ್ನು ಶಾರ್ಟ್ ನೋಟ್ಸಾಗಿ ಮಾಡಿದೆ. ಓನ್ಲಿ 5 ಪೇಜಸ್ ಆಯಿತು. ಯಾವಾಗಾದರೂ ರಿವಿಷನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಇದನ್ನೇ ಒಂದು 5 ಪೇಜಸ್ನೇ ತೊಗೊಂಡ್ಬಿಟ್ಟು ಫುಲ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ 15 ಪೇಜಸ್ಸಲ್ಲಿ 5 ಪೇಜಸ್ ನೋಡಿ. ಇದು 550 ಆಯಿತು. ನಂದು 3 ದಿನ ಇಲ್ಲ 4 ದಿನದ್ದು ಬಟ್ಟೆ ಇತ್ತು. ಅದಕ್ಕೋಸ್ಕರ ಮತ್ತೆ ರೂಮ್ಗೆ ಬಂದುಬಿಟ್ಟು ನಾನು ಬಟ್ಟೆ ವಾಶ್ ಮಾಡಿಕೊಂಡೆ. ಆಲ್ರೆಡಿ ಮಳೆ ಬಂದಿತ್ತಲ್ವ, ಅದಕ್ಕೆ ಮತ್ತೆ ಅಂದರೆ 4 ಡೇಸ್ ಆಗಿತ್ತು. ಇನ್ನೂ ಜಾಸ್ತಿ ದಿನ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಬೇಗ ಬಂದು ಬಟ್ಟೆ ವಾಶ್ ಮಾಡಿದೆ ನಾನು. ನೋಡಿ ಈ ಥರ ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ಒಂದು ಸಾಕಾಗುವಷ್ಟು ಒಂದು ಬಕೆಟ್ ತುಂಬ ಬಟ್ಟೆ ಇತ್ತು. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮತ್ತು ತುಂಬಾ ಓದೋದಿತ್ತು ನನಗೆ. ಅದಕ್ಕೋಸ್ಕರನೇ ಬೇಗ ವಾಶ್ ಮಾಡಿದೆ. ನೋಡಿ ಮನೇಲಿ ಇದ್ದಾಗ ನಮಗೆ ತಾಯಿ ಬೆಲೆ ಗೊತ್ತಾಗಲ್ಲ. ಬಟ್ ಇವಾಗ ಹೊರಗಡೆ ಬಂದಿದ್ದೀವಲ್ಲ, ನೋಡಿ ಈ ಥರ ಎಲ್ಲ ಬಟ್ಟೆ ವಾಶ್ ಮಾಡಿಕೊಂಡು
ಎಲ್ಲ ಊಟನೂ ಅಡುಗೆನೂ ಎಲ್ಲ ಮಾಡಿಕೊಂಡು ಅಂದರೆ ತುಂಬ ಬೇಜಾರಾಗುತ್ತೆ. ಇವಾಗ ಅವ್ರದ್ದು ವ್ಯಾಲ್ಯೂ ಗೊತ್ತಾಗ್ತಿದೆ. ನಂತರ ಮಳೆ ಬಂದಿತ್ತಲ್ವ, ಅದಕ್ಕೆ ಟೀ ಮಾಡ್ಕೊಂಡು ಟೀ ಕುಡಿದು ಮತ್ತೆ ಲೈಬ್ರರಿಗೆ ಹೊರಟೆ. ನಾನು ಒಂದು ಚಾಪ್ಟರ್ನ ತೊಗೊಂಡ್ಬಿಟ್ಟು ಒಂದು ಚಾಪ್ಟರ್ನ ಮುಗಿಸಿದೆ. ಆಮೇಲೆ ಇವತ್ತು ನಮ್ಮದು ಡೇ ಎಂಡ್ಗೆ ಬಂದಿದ್ದೀವಿ. ನೋಡಿ ಇವತ್ತು 3rd ಡೇ ನೋಡಿ 12, ಅಂದರೆ ಇವತ್ತು ಡೇಟು 12 ಅಲ್ವಾ, ಅದಕ್ಕೋಸ್ಕರ 12 ಟಿಕ್ ಮಾಡಿದೆ. ಇವತ್ತು ರೀಡಿಂಗ್ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿದ್ದೀನಿ ಮತ್ತು ರೈಟಿಂಗ್ ಕೂಡ ಮಾಡಿದ್ದೀನಿ. ಇವತ್ತು ಅಂದರೆ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿತು ನನಗೆ. ಯಾಕಂದರೆ ಓದ್ತಿದ್ದೀವಿ ಅಂತಂದರೆ ಫುಲ್ ಕಂಪ್ಲೀಟಾಗಿ ಓದಬೇಕು, ಅಂದರೆ ಒಂದು ಗೋಲ್ ಇಟ್ಕೊಂಡು ಓದಬೇಕು, ಇಷ್ಟು ಚಾಪ್ಟರ್ ಮುಗಿಸ್ಲೇಬೇಕಂತ ಮುಗಿಸಿದೆ, ಖುಷಿ ಆಯಿತು. ಆಮೇಲೆ ನೋಡಿ ಇವತ್ತು ನೈಟ್ ಊಟ ನಂದು ಈ ಥರ ಇತ್ತು. ಇಲ್ಲಿಗೆ ನಂದು ಬ್ಲಾಗ್ನ ಮುಗಿಸ್ತಿದ್ದೀನಿ. ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸ್ಟಡಿ ಬ್ಲಾಗ್ಗೆ ನಮ್ಮನ್ನು ಫಾಲೋ ಮಾಡಿ.